ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅರಣ್ಯ ಪ್ರದೇಶ ಹುಲಿ ಸಂರಕ್ಷಿತ ಪ್ರದೇಶವೆಂದು ಈಗಾಗಲೇ ಘೋಷಣೆಯಾಗಿದೆ. ಈ ಪ್ರದೇಶದಲ್ಲಿ ಹುಲಿಗಳ ಸಂತತಿ ಹೆಚ್ಚಾಗಿದೆಯಾದರೂ ಕಾಡಿನಲ್ಲಿ ಸಾರಿಗೆ ಹೋಗುವ ಪ್ರವಾಸಿಗರ ಕಣ್ಣಿಗೆ ಹುಲಿ ಕಾಣಿಸೋದು ಮಾತ್ರ ಅಪರೂಪದಲ್ಲಿ ಅಪರೂಪ. ಆದರೆ ಇತ್ತೀಚೆಗೆ ಹಲವು ಪ್ರವಾಸಿಗರು ಅರಣ್ಯ ಇಲಾಖೆ ಸಾರಿಗೆ ವಾಹನದಲ್ಲಿ ಬಂಡೀಪುರ ಮೀಸಲು ಅರಣ್ಯ ಪ್ರದೇಶದೊಳಗೆ ಹೋದ ವೇಳೆ ಹುಲಿಯ ವಿವಿಧ ಸ್ವರೂಪಗಳನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಬಂಡೀಪುರ ಅರಣ್ಯದ ಹುಲಿರಾಯ ಇದೀಗ ಜಗತ್ತಿನೆಲ್ಲೆಡೆ ವೈರಲ್ ಆಗಿದ್ದಾನೆ. ಬಂಡೀಪುರ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅನೇಕ ವನ್ಯಜೀವಿಗಳಿವೆ. ಇವುಗಳ ಸಂರಕ್ಷಣೆಗಾಗಿಯೇ ಅರಣ್ಯ ಇಲಾಖೆ ಅನೇಕ ಮುಂಜಾಗ್ರತೆಗಳನ್ನು ಕೈಗೊಂಡಿದ್ದು ಆನೆ, ಜಿಂಕೆ, ಕರಡಿ ಸೇರಿದಂತೆ ಹಲವು ಪ್ರಾಣಿಗಳು ಪ್ರತಿನಿತ್ಯ ಸಾರಿಗೆ ಹೋಗುವ ಪ್ರವಾಸಿಗರಿಗೆ ದರ್ಶನ ನೀಡಿದರೆ ಹುಲಿಯಂತಹ ಪ್ರಾಣಿಗಳು ಮಾತ್ರ ಅಪರೂಪದಲ್ಲಿ ಅಪರೂಪ ಎಂಬಂತೆ ಆಗಾಗ ಕಾಣಿಸಿಕೊಂಡು ಕಣ್ಮರೆಯಾಗುತ್ತವೆ. ಆದರೆ ಇತ್ತೀಚೆಗೆ ಸಾರಿಗೆ ತೆರಳಿದ ಪ್ರವಾಸಿಗರಿಗೆ ಹುಲಿ ವಿವಿಧ ಭಂಗಿಗಳಲ್ಲಿ ಪೋಸ್ ನೀಡಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹಾಗೂ ಗುಡಿಗೆ ಪ್ರದೇಶಗಳಿಗೆ ತೆರಳಿದ್ದ ಸಾರಿಗರಿಗೆ ಬಂಡೀಪುರದಲ್ಲಿ ಆನೆಗಳನ್ನು ಬೇಟೆಯಾಡಲು ಹುಲಿ ಪ್ರಯತ್ನಿಸಿರುವ ನಲ್ಲಿ ಆಹಾರ ಸೇವಿಸುತ್ತಿದ್ದ ಆನೆಗಳ ಹಿಂಡಿನ ಮೇಲೆ ಹುಲಿ ದಾಳಿ ನಡೆಸಲು ಯತ್ನಿಸಿದೆ. ಈ ವೇಳೆ ಎಚ್ಚೆತ್ತುಕೊಂಡ ಆನೆಗಳ ಹಿಂಡು ರೊಚ್ಚಿಗೆದ್ದು ಬೇಟೆಗೆ ಬಂದ ಹುಲಿಯನ್ನು ಅಟ್ಟಿಸಿವೆ. ಇದರಿಂದ ಹೆದರಿದ ಹುಲಿರಾಯ ಆನೆಗಳಿಂದ ದೂರವಾಗಿ ಪರಾರಿಯಾಗಿದ್ದಾನೆ. ಸಹಜವಾಗಿ ಹುಲಿಗಳು ಒಂಟಿ ಆನೆಗಳ ಮೇಲೆ ದಾಳಿ ಮಾಡುವ ಪ್ರಯತ್ನ ಮಾಡುತ್ತಿವೆಯಾದರೂ ಕಾಡಾನೆಗಳ ಹಿಂಡು ಇದ್ದರೆ ಅವುಗಳ ತಂಟೆಗೆ ಹೋಗುವುದು ಅಪರೂಪ. ಅದರಲ್ಲೂ ಹಲವು ಹುಲಿಗಳು ಒಟ್ಟಿಗೆ ಇರುವಾಗ ಅಪರೂಪಕ್ಕೆ ಎಂಬಂತೆ ಕಾಡಾನೆಗಳ ಹಿಂಡಿನ ಮೇಲೆ ದಾಳಿ ಮಾಡುವ ಪ್ರಯತ್ನ ನಡೆಸಿರಬಹುದು. ಆದರೆ ಒಂಟಿ ಹುಲಿ ಆನೆಗಳ ಹಿಂಡಿನ ಮೇಲೆ ದಾಳಿ ಮಾಡುವುದಿಲ್ಲ. ಆದರೆ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಹುಲಿರಾಯ ಕಾಡಾನೆಗಳ ಹಿಂಡಿನ ಮೇಲೆ ದಾಳಿ ಮಾಡುವ ಪ್ರಯತ್ನ ಮಾಡಿತು. ಆನೆಗಳು ಹಿಂತಿರುಗಿ ಒಂದು ಘರ್ಜನೆ ಮಾಡಿದ ಕೂಡಲೇ ಹುಲಿ ಅಲ್ಲಿಂದ ಪೇರಿ ಕಿತ್ತಿದೆ. ಇನ್ನು ಚಳಿಯಿಂದ ರಕ್ಷಣೆ ಪಡೆಯಲು ಬಿಸಿಲು ಕಾಯುತ್ತಿರುವ ಹುಲಿಯನ್ನು ನೋಡಿ. ಅಲ್ಲದೆ ನೀರಿರುವ ಪ್ರದೇಶದಲ್ಲಿ ನೀರು ಕುಡಿಯಲು ಬರುವ ಸಾಧು ಪ್ರಾಣಿಗಳನ್ನು ಬೇಟೆಯಾಡಲು ಹೊಂಚು ಹಾಕಿ ಕುಳಿತಿರುವ ಹುಲಿರಾಯ ಯಾವುದೋ ಪ್ರಾಣಿ ಬರುವಿಕೆಯ ಚಲನವಲನ ಕಂಡು ಹೊಂಚು ಹಾಕಿ ಕುಳಿತಿರುವ ವಿಡಿಯೋ ಕೂಡ ವೈರಲ್ ಆಗಿದೆ. ಒಟ್ಟಿನಲ್ಲಿ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಹುಲಿರಾಯನ ಈ ಚಲನವಲನಗಳು ಪ್ರವಾಸಿಗರಿಗೆ ಹಬ್ಬವಂತಾಗಿದ್ದು ಸಾರಿಗೆ ವೇಳೆ ಸೆರೆ ಹಿಡಿದ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು ಅವು ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿವೆ. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ.